ಫಿಟ್ನೆಸ್ ಇರಬೇಕು. ಎಲ್ಲ ಫಿಟ್ನೆಸ್ ಇರುತ್ತೆ, ಕಿಡ್ನಿನೇ ಇರಲ್ಲ ಅವನಿಗೆ. ನೋಡೋಕೆ ಗಾಡಿ ತುಂಬ 350cc ಜಬರ್ದಸ್ತ್ KTM ಇರುತ್ತೆ, ಒಳಗಡೆ ಕಾಯಿಲ್ ಪೇಟ ಇರಲ್ಲ ಅವಾಗ. ಹೆಂಗೆ ಚಲ ಹೆಂಗೆ ಚಲೋ ಹೇಳಿ ಸರ್. ಏನಿದ್ರೆ ಸರಿಯಾಗಿರುತ್ತೆ ಗಾಡಿ. ಏನು ಸಿಸ್ಟಮ್ ಇರಬೇಕು? ಊಟ, ನಿದ್ದೆ, ಎಣ್ಣೆ, ಬಾಡಿ ಖರ್ಚು ಹೋಗುತ್ತೆ. ಮೂರು ಕರೆಗ ನಿದ್ದೆ, ಮುದ್ದಿ, ಲದ್ದಿ. ಓಕೆ, ಸೂಪರ್, ವೆರಿ ನೈಸ್ ಸರ್. ಓಕೆ, ಸೊ ಇದರಲ್ಲಿ ಓಕೆ, ಇನ್ನೂ ಸರಿಯಾದ ಆನ್ಸರ್ ಬರ್ತಾ ಇಲ್ಲ ನನಗೆ, ಇನ್ನೂ ಸರಿಯಾದ ಆನ್ಸರ್. ಓಕೆ, ಒಂದು ಸಿಂಪಲ್ ಆಗಿ ಕೇಳ್ತೀನಿ. ಒಬ್ಬ ಮನುಷ್ಯನ ದೇಹದಲ್ಲಿ, ನೀವೇ ಹೇಳ್ಬಿಡಿ ಸರ್, ಅಣ್ಣ ಇವರು ಒಳ್ಳೆ ಆನ್ಸರ್ ಮಾಡ್ತಾರೆ ಆಗಳಿಂದ, ನೀವೇ ಆನ್ಸರ್ ಮಾಡಿ. ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ಮುಖ್ಯವಾದ ಅಂಗ ಇದೆ. ಆ ಅಂಗ ಒಂದು ಪಲ್ಸ್ ಕೆಲಸ ಮಾಡಿಲ್ಲ ಅಂದ್ರೆ ಜನ ಅವನು ಸತ್ತು ಹೋಗ್ತಾನೆ. ಯಾವ ಅಂಗ ಅದು? ಬೇರೆ ಬೇರೆ ಆನ್ಸರ್ ಹೇಳಿ ಸರ್. ಒಮ್ಮೆಗೆ ಅಲ್ಲೇ ಬಂದುಬಿಟ್ರೆ ನಾವು ಅಲ್ಲೇ ಅಂದ್ಬಿಡ್ತೀವಿ. ಇಲ್ಲೊಬ್ರು ಹೇಳಿದ್ರೆ ಕಿಡ್ನಿ, ಇಲ್ಲೊಬ್ರು ಮಿದುಳ, ಬ್ರೈನ್. ಲಿವರ್ ಯಾರು ಹೇಳಿದ್ರು ಸರ್? ಲಿವರ್ ಇಲ್ಲ, ಎಲ್ಲ ಎಕ್ಸ್ಪರ್ಟ್ ಇದ್ದಾರೆ. ಎಲ್ಲ ದಿನ ಎಣ್ಣೆ ಹೊಡಿತೀರಾ ಸರ್? ಇಲ್ಲ ಅಲ್ಲ. ಓಕೆ, ಮತ್ತೆ ಯಾವುದು? ಸರ್, ಉಸಿರಾಟ. ಓಕೆ, ಉಸಿರಾಟ, ಲಂಗ್ಸ್. ಮತ್ತೆ ನಾ ಅಂಗ ಕೇಳ್ತಾ ಇದ್ದೀನಿ ಸರ್, ಒಳಗಿನ ಅಂಗಗಳು ಕೇಳ್ತೀನಿ. ಲಂಗ್ಸ್ ಇರಬೇಕು, ಕಿಡ್ನಿ ಇರಬೇಕು ಅಲ್ವಾ ಸರ್? ಕರೆಕ್ಟಾ ಸರ್? ಎಲ್ಲ ಕೇಳಿ. ಆದ್ರೆ ನಾ ಕೇಳಿದ್ದೇನೆಂದರೆ, ಒಂದು ಪಲ್ಸ್ 1 ಸೆಕೆಂಡು ಕೆಲಸ ಮಾಡಿಲ್ಲ. ಒಂದು ಪಲ್ ಅಂದರೆ ಒಂದು ಕ್ಷಣನೂ ಕೆಲಸ ಮಾಡಿಲ್ಲ. ಬ್ಲಡ್ ಬರಲ್ಲ ಸರ್. ಹೃದಯ ಯಾರು ಹೇಳಿದ್ರು? ಎಸ್, ಹೃದಯ ಯಾರು ಹೇಳಿದ್ರಲ್ಲ ಅದು ಎಕ್ಸಾಕ್ಟ್ಲಿ. ಈವನ್ ಕೂತ್ಕೊಳ್ಳಿ ಸರ್. ಆ ಹೃದಯ ಅನ್ನೋದು ಒಂದು ವಸ್ತು ಇದೆಯಲ್ಲ, ಹೃದಯ ಅನ್ನೋದು ಇದೆಯಲ್ಲ, ಒಂದು ಪಲ್ಸ್ ಅಂತ ಹೇಳ್ತೇವೆ ನಾವು. ಒಂದು ಕ್ಷಣನೂ ಕೆಲಸ ಮಾಡಿಲ್ಲ ಅಂದರೆ ಮನುಷ್ಯ ಡೆಡ್. ಈವನ್ ಅವ್ನು ಪುನೀತ್ ರಾಜ್ಕುಮಾರ್ ಇರಲಿ, ದೊಡ್ಡದವನು ಯಾವನೇ ಇರಲಿ ಅಲ್ವಾ, ಡಮಾರ್ ಅಲ್ವಾ ಸರ್? ಕರೆಕ್ಟಾ? ಎಂತ ಇವಾಗಂತೂ ಅದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ? ಕರೆಕ್ಟಾ? ಸೊ ಅದೇ ರೀತಿ ವೆಹಿಕಲಲ್ಲಿ, ನಮ್ಮ 2 ವೀಲರ್ ವೆಹಿಕಲಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಇದೆಯಲ್ಲ, ಎಲೆಕ್ಟ್ರಿಕ್ ಸಿಸ್ಟಮ್ ಅನ್ನೋದೇನಿದೆಯಲ್ಲ ಹಾರ್ಟ್ ಇದ್ದಂಗೆ. ಒಂದು ಕ್ಷಣನೂ ಅದು ಕೆಲಸ ಮಾಡಿಲ್ಲ ಅಂದರೆ ಸ್ಪಾರ್ಕ್ ಬರಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ, ಡೆಡ್ ಅಲ್ವಾ ಸರ್? ಈವನ್ ಗಾಡಿ ಪಂಚರ್ ಆದರೆ ಗಾಡಿ ಓಡಿಸ್ಬೋದಾ? ಸ್ವಲ್ಪ ಓಡಿಸ್ಬೋದಾ? ಹೌದಾ? ಎಕ್ಸಿಲೇಟರ್ ಕೇಬಲ್ ಕಿತ್ತಂದ್ರೆ ಓಡಿಸ್ಬೋದಾ? ಏನೋ ಒಂದು ಜುಗಾಡ್ ಮಾಡಿ ಓಡಿಸ್ತೀರಾ? ಬ್ರೇಕ್ ಫೇಲ್ ಆದರೆ, ಪಂಚರ್ ಆದರೆ ಓಡಿಸ್ಬೋದು. ಈವನ್ ಗಾಡಿಯಲ್ಲಿ ಪೆಟ್ರೋಲ್ ಹೋಗಿತ್ತಂದ್ರೂ ಕೂಡ ಡಬ್ಕಲ್ ಮಾಡಿ ಓಡಿಸ್ತೀರಾ. ಬಟ್ ಅದೇ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಈಸ್ ದಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕಲ್ ಸಿಸ್ಟಮಿಂದ ವೆಹಿಕಲ್ ಈವನ್ ನಿಮ್ಮ BS4 ಆಗಲಿ, BS2 ಆಗಲಿ, ಈವನ್ BS6 ಆಗಲಿ, ಎಲೆಕ್ಟ್ರಿಕಲ್ ಸಿಸ್ಟಮ್ ಒಂದು ಕ್ಷಣ ಅದು ಕೆಲಸ ಮಾಡಿಲ್ಲ ಅಂದರೆ ಡೆಡ್. ಓಕೆ, ಅದಕ್ಕೆ ಹೇಳೋದು, ಅದಕ್ಕೆ ಹಾರ್ಟ್ ಆಫ್ ದ ವೆಹಿಕಲ್ ಅಂತ ಹೇಳ್ತೀವಿ. ಅದಕ್ಕೆ ಇಂಪಾರ್ಟೆನ್ಸ್ ಏನು? ಹಾರ್ಟ್ ಆಫ್ ದ ವೆಹಿಕಲ್. ಇವತ್ತೇ ಎಷ್ಟೋ ಜನ ನಾವು ಅದನ್ನು ಟಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಮೆಕ್ಯಾನಿಕ್, ಯಾಕಂದರೆ ಎಲೆಕ್ಟ್ರಿಷಿಯನಿಗೆ ಬಿಟ್ಬಿಟ್ಟಿದ್ದೀವಿ. ಸೊ ಇವತ್ತಿಂದ ಆ ಹೆದರಿಕೆ ಅನ್ನೋದು ನಿಮ್ಗೆ ಇರೋದಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್? ಅದಕ್ಕಾಗೆ ನಮ್ಮ ಸಿಂಬಲ್, ನಮ್ಮ ಕಂಪ್ನಿಯವ್ರು ನಮ್ಮ ಎದೆ ಮೇಲೆ ಕೊಟ್ಟಿದ್ದಾರೆ ಇದು. ಓಕೆ, ಇದಕ್ಕೆ ಒಂದು ಕ್ಲಾಸ್ ಬರಲಿಲ್ಲ ನಿಮ್ಮಿಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಇನ್ನು 1ನೇ ಪಾಯಿಂಟ್. ಇದಕ್ಕೆ ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಕಂಪ್ನಿ ಭಾಷೆಯಲ್ಲಿ ಇದಕ್ಕೆ ಸ್ಟೇಟರ್ ಅಂತ ಹೇಳ್ತೀವಿ. ಸ್ಟೇಟರ್ ಅಂತ ಎದಕ್ಕೆ ಹೇಳ್ತೀವಿ ಅಂದರೆ, ಇದಕ್ಕೆ ಯಾವುದೋ ಒಂದು ಮೂಮೆಂಟ್ ಇರೋದಿಲ್ಲ, ರೋಟರಿ ಮೋಷನ್ ಇರೋದಿಲ್ಲ, ಫಿಕ್ಸ್ ಆಗಿರುತ್ತೆ, ಸ್ಟ್ಯಾಟಿಕ್ ಪೊಸಿಷನಲ್ಲಿರುತ್ತೆ. ಇದಕ್ಕೆ ಸ್ಟೇಟರ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಇದರಲ್ಲಿ ನಮಗೆ 3 ಟೈಪ್ ಕಾಯಿಲ್ ಪ್ಲೇಟ್ ಇದೆ. 3 ಟೈಪ್ ಕಾಯಿಲ್ ಪ್ಲೇಟ್. ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಲೈಟಿಂಗ್ ಕಾಯಿಲ್ ಇರುತ್ತೆ, ಲ್ಯಾಂಪ್ ಕಾಯಿಲ್ ಇರುತ್ತೆ, ಒಂದು ಎಕ್ಸೈಟರ್ ಕಾಯಿಲ್ ಇರುತ್ತೆ. ಇದಕ್ಕೆ ನೀವೇನು ಹೇಳ್ತೀವಿ? ಸೋರ್ಸ್ ಕಾಯಿಲ್ ಅಂತ ಹೇಳ್ತೀರಾ, ಅಥವಾ ಸ್ಟಾರ್ಟಿಂಗ್ ಕಾಯಿಲ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಕಾಯಿಲ್, ಸೋರ್ಸ್ ಕಾಯಿಲ್, ನಮ್ಮ ಭಾಷೆಯಲ್ಲಿ ಎಕ್ಸೈಟರ್ ಕಾಯಿಲ್ ಅಂತ ಹೇಳ್ತೇವೆ. ಎಕ್ಸೈಟರ್ ಕಾಯಿಲ್. ಓಕೆ, ಈಗ ಬರುವಂಥ ಹೊಸ TCS ಸಿಸ್ಟಮಲ್ಲಿ ನಾವು ಏನು ಮಾಡಿದ್ವಿ, ಇದು ಎಕ್ಸೈಟರ್ ಕಾಯಿಲನ್ನು ತೆಗೆದುಬಿಟ್ವಿ. ಅದು ಕೇಬಲ್ ತೋರಿಸು, ಇದು ಎಕ್ಸೈಟರ್ ಕಾಯಿಲ್ದು. ಸೊ ಇವಾಗ ಮೊದಲು ಏನಾಕಿತ್ತು, ಈ ಗಾಡಿಗಳದ್ದು ಎಕ್ಸೈಟರ್ ಕಾಯಿಲ್ ಇದ್ದ ಗಾಡಿಗಳಿಗೆ ನಮಗೆ CDI ಸಿಸ್ಟಮ್ ಇತ್ತು. ಆ CDI ಸಿಸ್ಟಮಲ್ಲಿ ಏನಾಗಿತ್ತು ಅಂದರೆ, CDI ಸಿಸ್ಟಮಲ್ಲಿ ತೋರಿಸ್ತೀನಿ, ಇದು ಎಕ್ಸೈಟರ್ ಕಾಯಿಲ್.
ಇದೆಲ್ಲ ನಮ್ಮ ಲೈಟಿಂಗ್ ಕಾಯಿಲ್ ಆ್ಯಂಡ್ ಲ್ಯಾಂಪ್ ಕಾಯಿಲು ನಿಮಗೆ ವೋಲ್ಟೇಜ್ ಜನ್ರೇಟ್ ಮಾಡ್ತಾ ಇರೋದು 12 ವೋಲ್ಟ್ಸ್ ಮಾತ್ರ. ಸೊ ಇಲ್ಲೇ ನನಗೆ 300 ವೋಲ್ಟ್ಸ್ ಜನ್ರೇಟ್ ಮಾಡಬೇಕು. ಏರಿಯಾ ಈಸ್ ಸ್ಮಾಲ್, ನನಗೆ ಇಲ್ಲಿ ಏರಿಯಾ ಚಿಕ್ಕದು. ಸೊ ಇಲ್ಲೇ ನಮಗೆ ಕೌಂಟಿಂಗ್ ಜಾಸ್ತಿ ಕೌಂಟಿಂಗ್ ಕೊಟ್ಟಂಗೆ ನಮಗೆ ವೋಲ್ಟೇಜ್ ಜಾಸ್ತಿ ಬರುತ್ತೆ. ಓಕೆ, ಸೊ ಇದು ನನಗೆ ಸ್ಕೋಪ್ ಇರೋದು ಇಷ್ಟೇ. ಸೊ ಇದರಲ್ಲಿ ನಾವು ಎಕ್ಸೈಟರ್ ಕಾಯಿಲ್ನ ವೈಂಡಿಂಗ್ ಜಾಸ್ತಿ ಕೊಡಿ, ಅರೌಂಡ್ 700 ಕೌಂಟಿಂಗ್ಸನ್ನು ಬರುತ್ತೆ ಇದರಲ್ಲಿ. ಸೊ ಇದರ ಮಾಡೋದ್ರಿಂದ ಕೆಲವೊಂದು ಓಲ್ಡ್ ಗಾಡಿಯಲ್ಲಿ, ಕೆಲವೊಂದು ಹಳೆ ಗಾಡಿಯಲ್ಲಿ ಸೊ ಕಂಟಿನ್ಯೂಸ್ ವೆಹಿಕಲ್ ಓಡಿಸೋದ್ರಿಂದ ಅರೌಂಡ್ 150 ಕಂಟಿನ್ಯೂಸ್ ಗಾಡಿ ಓಡಿಸೋದ್ರಿಂದ ಹೀಟಾಗಿ ನಿಮಗೆ ಇದು ಶಾರ್ಟ್ ಆಗೋ ಚಾನ್ಸ್ ಇತ್ತು, ಮೆಲ್ಟ್ ಆಗೋ ಚಾನ್ಸ್ ಇತ್ತು. ಕರೆಕ್ಟಾ ಸರ್? ಸೊ ಅವಾಗ ಇಂಜಿನಿಯರ್ಸ್ ಏನು ಮಾಡಿದಂದರೆ, ಸೊ ಇದು ಥಿಕ್ನೆಸ್ ಹೊಸಿ ಸರ್, ದಿಸ್ ಇಸ್ ದ, ಇದು ನಿಮ್ಮದು ಹೇರ್ ಥಿಕ್ನೆಸ್ ಇದೆಯಲ್ಲ, ಹೇರ್ ಥಿಕ್ನೆಸ್ ಆ ಲೆವೆಲ್ಗೆ ಇರುತ್ತೆ. ಓಕೆ, ಹೇರ್ ಥಿಕ್ನೆಸ್ಸಿಗೆ ಲೆವೆಲ್ಗೆ ಇರುತ್ತೆ. ಇದೇನು ಕಂಟಿನ್ಯೂಸ್ ಗಾಡಿ ಓಡಿಸೋದ್ರಿಂದ ನಿಮಗೆ ಗಾಡಿ ಹೀಟಾಗಿ ನಿಮಗೆ ಮೆಲ್ಟ್ ಆಗೋ ಚಾನ್ಸ್ ಇತ್ತು. ಓಕೆ, ಸೊ ಅದಕ್ಕೆ ಏನು ಮಾಡಿದ್ರೆ ಅಂದರೆ ಇದು ನಿಮಗೆ ಎಕ್ಸೈಟರ್ ಕಾಯಿಲನ್ನು ನಿಮಗೆ ಬಾರ್ ಅವಾಗ ಪ್ರಾಬ್ಲಮ್ ಬರ್ತಾವೆ ಮೊದಲಿನ ವೆಹಿಕಲಲ್ಲಿ. ಸೊ ಕಂಟಿನ್ಯೂಸ್ ಲಾಂಗ್ ರೈಡ್ ಸಿಟಿಯಲ್ಲಿ ಓಕೆ, ಬಟ್ ಔಟ್ಸೈಡ್ ಕೆಲವೊಂದು ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ ಹೋಗಬೇಕಾದ್ರೆ ನೀವೇನು ಕಂಟಿನ್ಯೂಸ್ ರೈಡ್ ಮಾಡೋದ್ರಿಂದ ನಿಮಗೆ ಹೀಟಾಗಿ ಮೆಲ್ಟ್ ಆಗೋ ಚಾನ್ಸ್ ಇತ್ತು. ಸೊ ಅವಾಗ ಕಂಪ್ನಿ ಇಂಜಿನಿಯರ್ಸ್ ದೇ ಥಾಟ್ ಅದನ್ನ ಏನು ಮಾಡಿದ್ರೆ ಎಕ್ಸೈಟರ್ ಕಾಯಿಲ್ನ ಹೊರಗಿಟ್ರು. ಎಕ್ಸೈಟರ್ ಕಾಯಿಲ್ ಹೊರಗಿಟ್ಟ ಮೇಲೆ ನಮಗೆ ಬಿನಾ ಎಕ್ಸೈಟ್ರ್, ಇದು ಆ್ಯಕ್ಚುಲಿ ಇದು BS6 ಇದು ನಮಗೆ TCI ಫಿಟೆಡ್ ವೆಹಿಕಲ್. ಅಲ್ಲೇ ನಮಗೆ CDI ಕೆಪಾಸಿಟರ್ ಡಿಸ್ಚಾರ್ಜ್ ಇಗ್ನಿಷನ್. ಈಗ ನೆಕ್ಸ್ಟ್ ಬಂದಿದ್ದು ನಮಗೆ TCI ಈ ಥರ ಬಂತು. ಇದರಲ್ಲಿ ಕೂಡ 3 ಟೈಪ್ ಇದೆ. ಒಂದು ನಾವು ಹೇಳ್ತೀವಿ ಸಿಂಗಲ್ ಫೇಸ್, ಇದಕ್ಕೆ ನಾವು ಸಿಂಗಲ್ ಫೇಸ್ ಕಾಯಿಲ್ ಪೇಟ್ ಅಂತ ಹೇಳ್ತೀವಿ, ಸಿಂಗಲ್ ಫೇಸ್ ಕಾಯಿಲ್ ಪೇಟ್. ಓಕೆ, ಇದರಲ್ಲಿ ಇದಕ್ಕೆ 3 ಫೇಸ್ ಕಾಯಿಲ್ ಪೇಟ್ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಏನಪ್ಪ ಅಂದರೆ ಇದು BS6ಅಲ್ಲೆಲ್ಲ ನಾವು ಯೂಸ್ ಮಾಡ್ತಾಯಿದ್ವಿ. ಡಿಫ್ರೆನ್ಸ್ ಏನಪ್ಪ ಅಂದರೆ ಈಗ ನಿಮ್ಗೆ BS6ಅಲ್ಲಿ 3 ಫೇಸ್ ಯಾಕೆ ಯೂಸ್ ಮಾಡೋದು ಗೊತ್ತಾ ನಿಮಗೆ? ಯಾರು ಹೇಳ್ಬೋದಾ? ಮೊಬೈಲ್ ಇದೆ ನಿಮ್ಮ ಹತ್ರ, ಎಲ್ಲರ ಮೊಬೈಲ್ ಇದೆಯಲ್ಲ, ಆ್ಯಂಡ್ರಾಯ್ಡ್ ಮೊಬೈಲ್ ಇದೆಯಾ? ಸೊ ಅದರಲ್ಲಿ ನಾವು 2 ಟೈಪ್ ಚಾರ್ಜಿಂಗ್ ಮಾಡ್ತೇವೆ. ಒಂದು ಕನ್ವೆನ್ಷನಲ್ ಚಾರ್ಜಿಂಗ್ ಅಂತ ಮಾಡ್ತೀವಿ, ಮೊಬೈಲ್ ಚಾರ್ಜಿಂಗ್ ಮಾಡ್ತಿರಲ್ಲ ಎಲ್ಲರೂ? ಮಾಡ್ತೀರಾ ಸರ್? ಇನ್ನೊಂದು ಟರ್ಬೋ ಚಾರ್ಜರ್ ಅಂತ ಇದೆಯಾ? ಡಿಫ್ರೆನ್ಸ್ ಏನು ಅದಕ್ಕೆ? ಫಾಸ್ಟ್ ಆಗುತ್ತೆ ಅಲ್ವಾ? ಫಾಸ್ಟ್ ಆಗುತ್ತೆ. ಸೊ ಹೆಂಗೆ ಫಾಸ್ಟ್ ಆಗುತ್ತೆ ಅಂದರೆ, ಈಗ ಸಪೋಸ್ ಅದು ಕನ್ವೆನ್ಷನಲ್ ಚಾರ್ಜರ್ ಇಟ್ಟಾಗ ನಿಮಗೆ 100% ನೀವು ಚಾರ್ಜಿಂಗ್ ಮಾಡೋಕಂದ್ರೆ 3 ಅವರ್ಸ್ ಆಗುತ್ತೆ. ಸೊ ಅದೇ ನಿಮಗೆ ಟರ್ಬೋ ಚಾರ್ಜರ್ ನೀವೇನೋ ಮೊಬೈಲ್ಗೆ ಅಟ್ಯಾಚ್ ಮಾಡಿದರೆ, ಕನೆಕ್ಟ್ ಮಾಡಿದರೆ ವಿದಿನ್ 20-30 ಮಿನಿಟ್ಸಲ್ಲಿ ನಿಮಗೆ 100% ಬರುತ್ತಾ ಇಲ್ವಾ? ಅದೇ ರೀತಿ BS6ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ನಿಮಗೆ ಬ್ಯಾಟ್ರಿ ಮೇಲೆ ಲೋಡ್ ಜಾಸ್ತಿ ಇದೆ, ಡ್ಯೂ ಟು ಸೋ ಮೆನಿ ಗ್ಯಾಜೆಟ್ಸ್. ನಿಮಗೆ ಸೆನ್ಸರ್ಸ್ ಎಲ್ಲ ಡಿಪೆಂಡ್ ಆಗಿದ್ದು ಬ್ಯಾಟ್ರಿ ಮೇಲೆ, ನಿಮ್ಮದು ಸೆನ್ಸರ್ಸ್, ಆಮೇಲೆ EFI ಸಿಸ್ಟಮ್, ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್, ಇವೆಲ್ಲ ಏನು ಬ್ಯಾಟ್ರಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಓಕೆ, ಬ್ಯಾಟ್ರಿ ಫಾಸ್ಟಾಗಿ ಡ್ರೈನ್ ಔಟ್ ಆಗುತ್ತೆ. ಬ್ಯಾಟ್ರಿಗೆ ನಾವು ಇನ್ಸ್ಟಂಟಾಗಿ ಚಾರ್ಜಿಂಗ್ ಮಾಡ್ತಾನೆ ಇರಬೇಕು. ಆ ಒಂದು ಉದ್ದೇಶಕ್ಕೆ ನಮಗೆ 3 ಫೇಸ್ ಕಾಯಿಲ್ ಪೇಟನ್ನು ನಾವು ಕನೆಕ್ಟ್ ಮಾಡ್ತಾಯಿದ್ವಿ BS6ಅಲ್ಲಿ. ಇದೊಂದು ಚಿಕ್ಕ ಉದಾಹರಣೆ, ಅದಕ್ಕಿನ್ನೂ ಬೇರೆ ಇದೆ. ನಿಮ್ಮ ಲೆವೆಲ್ಗೆ ಇಷ್ಟು ಸಾಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ ಸರ್? ಓಕೆ, 3 ಫೇಸ್ ಥ್ಯಾಂಕ್ ಯು. ಸೊ ಇದರಲ್ಲಿ ಇನ್ನೊಂದು ಇದು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಸ್ಮಾಲ್ ನಾವು ಇದು ಕೊಟ್ಟಿದ್ದೀವಿ, ಬಿಸ್ಕೆಟ್ ಥರ. ಇದು ಏನಿರ್ಬೋದು? ಕಂಟ್ರೋಲರ್, ಕಂಡೆನ್ಸರ್, ಕೆಲವು ಮಂದಿ ಸೆನ್ಸರ್ ಅಂತ ಹೇಳಿದರು. ಇದು ಫಿಲ್ಟರ್ ಸರ್ಕಿಟ್ ಅಂತ ಇದು. ಓಕೆ, ಸೊ ಇದು ನಥಿಂಗ್ ಬಟ್ ಈಗ XL100ಅಲ್ಲಿ ಬರ್ತಾ ಇದೆ. ಸೊ ಇದರಲ್ಲಿ ಹೈ ಸ್ಪೈಕ್ಸ್ ಕರೆಂಟ್ ಬರೋದ್ರಿಂದ ಕೆಲವೊಂದು ಹಮ್ಮಿಂಗ್ ಸೌಂಡ್ ಬರ್ತಾ ಇದೆ. ಇಲ್ಲಿ ಹಮ್ಮಿಂಗ್ ಸೌಂಡ್ನ, ಎಡಿಷ್ನಲ್ ಸೌಂಡನ್ನು ಜಸ್ಟ್ ಫಿಲ್ಟ್ರ್ ಮಾಡೋ ಒಂದೇ ಒಂದು ಉದ್ದೇಶಕ್ಕೆ ಇದೊಂದು ಫಿಲ್ಟರ್ ಸರ್ಕಿಟ್ ಅಂತ ಹಾಕಿದ್ದೇವೆ ನಾವು. ಈಗ ಕೆಲವೊಂದು ವೆಹಿಕಲ್ಸಿಗೆ ಬರ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡಿ. ಯಾರು ಸರ್ಜರಿನೂ ಮಾಡೋಕ್ಕೆ ಹೋಗಬೇಡಿ, ಬಿಚ್ಚಿ ನೋಡೋಕ್ಕೆ ಹೋಗಬೇಡಿ. ಇದೊಂದು ಸ್ಮಾಲ್ ಸರ್ಕಿಟ್ ಅಷ್ಟೇ. ದಿಸ್ ಇಸ್ ಕಾಲ್ಡ್ ಫಿಲ್ಟರ್ ಸರ್ಕಿಟ್. ಇದು BS6. ಓಕೆ, ನೆಕ್ಸ್ಟ್ CDI. ಸೊ ಇಲ್ಲಿಗೆ ಕಾಯಿಲ್ ಪೇಟ್ ಮತ್ತು ರೋಟರ್. ಇನ್ನು ನೆಕ್ಸ್ಟ್ ನಾನು ರೋಟರ್ಗೆ ಬರ್ತಾ ಇದ್ದೀನಿ. ರೋಟರ್ದಲ್ಲಿ ಇಲ್ಲೊಂದು USB ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ,
ರೋಟರ್ದಲ್ಲಿ ಇನ್ಸೈಡ್ ಮ್ಯಾಗ್ನೆಟ್ಸ್ ಇರುತ್ತೆ, ಆಮೇಲೆ ಮ್ಯಾಗ್ನೆಟಿಕ್ ಗಾರ್ಡ್ ಇರುತ್ತೆ. ಪ್ಲಸ್ ಇದು BS3 ಮತ್ತು BS4 ಇಲ್ಲೊಂದು ಸಿಂಗಲ್ ಬಿಬ್ ಹಾಕಿರುತ್ತೆ ಮತ್ತು ಡಬಲ್ ಬಿಬ್ ಹಾಕಿರುತ್ತೆ. ಆಮೇಲೆ ಮ್ಯಾಗ್ನೆಟ್ಸ್ ಮೇಲ್ಗಡೆ, ಪ್ರತಿ ಮ್ಯಾಗ್ನೆಟ್ಸ್ ಮೇಲ್ಗಡೆ ಇಲ್ಲಿ ಒಂದು T ಮಾರ್ಕ್ ಇರುತ್ತೆ ಅಲ್ಲ, ಗೊತ್ತಲ್ಲ ಸರ್? ಗೊತ್ತಿದೆಯಲ್ಲ T ಮಾರ್ಕ್, ಗೊತ್ತಲ್ಲ? ಈ T ಮಾರ್ಕನ್ನು ನಾವು ಫ್ಲೈವೀಲ್ ಅಸೆಂಬ್ಲಿಗೆ, ಫ್ಲೈವೀಲ್ ಏನು ಅಸೆಂಬ್ಲಿ ಅಂತ ಫ್ಲೈವೀಲ್ ಅಂತ ಹೇಳ್ತೇವಲ್ಲ, ಫ್ಲೈವೀಲ್ ವೇಟ್ಸ್ ಅದ್ರ ಮೇಲೆ T ಮಾರ್ಕ್ ಇರುತ್ತೆ. ಅದಕ್ಕೆ ನಾವು ಅಲೈನ್ ಮಾಡ್ತೇವಲ್ಲ. ಅದಕ್ಕೆ ಯಾಕೆ ಅಲೈನ್ ಮಾಡ್ತೀವಿ ಹೇಳಿ? ನಮಗೆ ಟೈಮಿಂಗ್ ಅಡ್ಜಸ್ಟ್ ಮಾಡೋಕ್ಕೆ, ಕರೆಕ್ಟಾ ಸರ್? ಫೈರಿಂಗ್ ಆ್ಯಂಗಲ್ ಅಡ್ಜಸ್ಟ್ ಮಾಡೋಕ್ಕೆ. ಸಪೋಸ್ ನೀವು ಆ ಟೈಮಿಂಗ್ ನಾವು ಅಡ್ಜಸ್ಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ನೀವು ಕನ್ನಡ ವಾಲೆ ಹಿಂದಿ ವಾಲೆ ಕನ್ನಡ ಮಾತಾಡ್ತೀರ ನೀವು? ಇಲ್ಲಿಯೋ ಮೆಕ್ಯಾನಿಕ್ಸಾ? ಹೌದಾ, ಸಾರಿ, ನಾನು ನಮ್ಮ ಐನಿಲ್ ಆಫೀಸರ್ ಅಂತ ಮಾಡಿದೆ ಮೆಕ್ಯಾನಿಕ್. ಹಾಂ, ಬಂತಾ? 11 ಗಂಟೆ ಆಗಿಬಿಡ್ತಾ? ಓಕೆ, ಜಸ್ಟ್ ಒಂದು 5 ಮಿನಿಟ್ಸ್ ರೆಸ್ಟು. ಟೀ ಬಂದಿದೆ, ಟೀ ಹೋಗುತ್ತೆ. ಓಕೆ, 11 ಆಗಿದೆ, 11:03 ಆಗಿದೆ. 11:10 ಬೇಗ ಬಂದುಬಿಡಿ. ಇನ್ನೂ ಸಾರಿ, ಅದು 5 ನಿಮಿಷ ಮುಂದಿದೆ. ಓಕೆ, 11:10 ಆಗಿಬಿಟ್ಟಿದೆ. 11:15, 11:20 ಬೇಗ ಬನ್ನಿ.